ನಮಸ್ತೆ. ಹರಿ ಓಂ. ಗೀತಾ ಸಪ್ತಾಹದ 7 ದಿನಗಳಲ್ಲಿ ಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಜಯಲಂಬೋದರ ಪಾಹಿ ಮಾಂ ಜಗದಂಬಾಸುತರಕ್ಷ ಮಾಂ. ಜಯಲಂಬೋದರ ಪಾಹಿ ಮಾಂ ಶರಣಾಗತರಕ್ಷ ಮಾಂ. ಹೇ ಕರುಣಾನಿಧೇ ಪಾಹಿ ಮಾಂ. ಜಯಲಂಬೋದರ ಪಾಹಿ ಮಾಂ. ಶ್ರೀಗಣನಾಥ ಸಂರಕ್ಷ ಮಾಂ. ನಿಜ ಭಕ್ತಿ ಮುದಂ ದೇಹಿ ಮಾಂ. ಜಯಲಂಬೋದರ ಪಾಹಿ ಮಾಂ. ಜಗದಂಬಾಸುತರಕ್ಷ ಮಾಂ. ಜಯಲಂಬೋದರ ಪಾಹಿ ಮಾಂ. ಆತ್ಮಜ್ಯೋತಿ ನಮೋ ನಮೋ. ಪರಮಾತ್ಮ ಜ್ಯೋತಿ ನಮೋ ನಮೋ. ಜ್ಞಾನ ಜ್ಯೋತಿ ನಮೋ ನಮೋ. ಸುಜ್ಞಾನ ಜ್ಯೋತಿ ನಮೋ ನಮೋ. ಆತ್ಮ ಜ್ಯೋತಿ ನಮೋ ನಮೋ. ಪರಮಾತ್ಮ ಜ್ಯೋತಿ ನಮೋ ನಮೋ. ಆನಂದ ಜ್ಯೋತಿ ನಮೋ ನಮೋ. ಪರಮಾನಂದ ಜ್ಯೋತಿ ನಮೋ ನಮೋ. ಆತ್ಮ ಜ್ಯೋತಿ ನಮೋ ನಮೋ. ಪರಮಾತ್ಮ ಜ್ಯೋತಿ ನಮೋ ನಮೋ. ಅಖಂಡ ಜ್ಯೋತಿ ನಮೋ ನಮೋ. ಪ್ರೇಮ ಜ್ಯೋತಿ ನಮೋ ನಮೋ. ಆತ್ಮ ಜ್ಯೋತಿ ನಮೋ ನಮೋ. ಪರಮಾತ್ಮ ಜ್ಯೋತಿ ನಮೋ ನಮೋ. ಚಿತ್ ಜ್ಯೋತಿ ನಮೋ ನಮೋ. ಚಿದ್ರೂಪ ಜ್ಯೋತಿ ನಮೋ ನಮೋ. ಆತ್ಮ ಜ್ಯೋತಿ ನಮೋ ನಮೋ. ಪರಮಾತ್ಮ ಜ್ಯೋತಿ ನಮೋ ನಮೋ. ಈ ದಿನ 18ನೇ ಅಧ್ಯಾಯ, ಜ್ಞಾನ ಮಾರ್ಗದ ಕೊನೆಯ ಅಧ್ಯಾಯವಾಗಿದೆ. ಈ ಅಧ್ಯಾಯದಲ್ಲಿ ಏನೆಲ್ಲ ಅಂಶಗಳಿದೆ ಎಂಬುದನ್ನು ನೋಡೋಣ. ಜನ್ಮ ಮರಣ ರೂಪಿ ಸಂಸಾರದ ಬಂಧನದಿಂದ ಎಂದೆಂದಿಗೂ ಬಿಡುಗಡೆ ಹೊಂದಿ ಪರಮಾನಂದ ರೂಪ ಪರಮಾತ್ಮನನ್ನು ಮಾಡಿಕೊಳ್ಳುವುದರ ಹೆಸರು ಮೋಕ್ಷ. ಈ ಅಧ್ಯಾಯದಲ್ಲಿ ಸಾಂಖ್ಯಯೋಗವನ್ನು ಸನ್ಯಾಸವೆಂದು, ಕರ್ಮಯೋಗವನ್ನು ತ್ಯಾಗವೆಂದು, ಅಂಗಪ್ರತ್ಯಂಗಗಳ ಸಹಿತ ವರ್ಣನೆ ಮಾಡಿದ್ದಾರೆ. ಸಾಕ್ಷಾತ್ ಮೋಕ್ಷರೂಪಿ ಪರಮೇಶ್ವರನಲ್ಲಿ ಸರ್ವಕರ್ಮಗಳ ತ್ಯಾಗ ಮಾಡಲಿಕ್ಕೆ ಉಪದೇಶಗಳನ್ನು ಹೇಳಿ ಮುಗಿಸಲಾಗಿದೆ. ಈ ಅಧ್ಯಾಯಕ್ಕೆ ಮೋಕ್ಷ ಸನ್ಯಾಸ ಯೋಗ ಎಂದು ಇಡಲಾಗಿದೆ. ಈ ಅಧ್ಯಾಯ ಉಪಸಂಹಾರ, ವೈರಾಗ್ಯ, ಪರಿಪೂರ್ಣತೆಯಿಂದ ಕೂಡಿದೆ. ಹೇಗೆ ಭಗವದ್ಗೀತೆಯ ಜ್ಞಾನವನ್ನು ಉಪದೇಶಿಸುತ್ತಾನೆ ಅರ್ಜುನನಿಗೆ, ಅದೆಲ್ಲವೂ ಇದೆ. ಉಪನಿಷತ್ತುಗಳನ್ನು ಸಂಕ್ಷಿಪ್ತವಾಗಿ ಹೇಳಿರುವನು. ಭಕ್ತಿ, ಜ್ಞಾನ, ಕರ್ಮಯೋಗಗಳನ್ನು ಹೇಳಿರುವನು. ಈ ಅಧ್ಯಾಯದಲ್ಲಿ ಪರಮ ವಚನವನ್ನು ಹೇಳುತ್ತಾನೆ. ಕರ್ಮ ಮತ್ತು ಜ್ಞಾನಗಳ ತಾತ್ಪರ್ಯ ಇದೆ. 3 ಗುಣಗಳ ಬಗ್ಗೆ, ಭೌತಿಕ ಪ್ರಕೃತಿಯ 3 ಗುಣಗಳ ಬಗ್ಗೆ ನಮಗೆ ಗೊತ್ತಿಲ್ಲದೆ 3 ಗುಣಗಳಿಂದ ಬಂದಿಯಾಗಿದ್ದೇವೆ. ಅದರಿಂದ ಹೇಗೆ ನಾವು ಹೊರಗಡೆ ಬರಬೇಕೆನ್ನುವುದನ್ನು ಭಗವದ್ಗೀತೆಯಲ್ಲಿ ಪದೇ ಪದೇ ಪರಮಾತ್ಮನು ಹೇಳುತ್ತಾನೆ. ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಪದೇ ಪದೇ ಉಪದೇಶಗಳನ್ನು ನಮಗೆ ಕೇಳಲು ಅವಶ್ಯ ಎಂದು ಪರಮಾತ್ಮನು ಹೇಳಿದ್ದಾನೆ. ಆದರ್ಶ ಕೆಲಸಗಾರರು ನಾವು ಆಗಬಹುದು. ಭಗವಂತನ ಪ್ರೀತಿ ನಾವು ಹೇಗೆ ಪಡೆಯಬಹುದು ಎನ್ನುವುದು ತಿಳಿಸುತ್ತದೆ ಈ ಅಧ್ಯಾಯ. ಭಕ್ತರಾಗಿರುವುದರಿಂದ ನಾವು ಹೇಗೆ ಭಗವಂತನ ಪ್ರೀತಿ ಪಾತ್ರರಾಗುತ್ತೇವೆ ಎಂದು ತಿಳಿದುಕೊಳ್ಳಬಹುದು. ಕೊನೆಯದಾಗಿ ನಾವು ಹೇಗೆ ಫಲಿತಾಂಶ ಪಡೆಯಬಹುದು, ಅಂದರೆ ಯಾರು ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ, ಯಾರು ಈ ಜ್ಞಾನವನ್ನು ಬೇರೆಯವರಿಗೆ ಹಂಚುತ್ತಾರೋ ಅವರಿಗೆ ಯಾವ ರೀತಿ ಫಲ ಸಿಗುತ್ತದೆ ಎನ್ನುವುದನ್ನು ನಾವು ತಿಳಿಯಬಹುದು. ಈ ಅಧ್ಯಾಯದಲ್ಲಿ ಸಮಸ್ತ ಭಗವದ್ಗೀತೆಯ ಸಂದೇಶದ ಸುಂದರ ಸಾರಾಂಶವೂ ಇದೆ. ಬ್ರಹ್ಮಜ್ಞಾನ ಪಡೆಯಲು ಇರಬೇಕಾದ ನಿಯಮಗಳನ್ನೊಳಗೊಂಡ ಶ್ಲೋಕಗಳು ಇವೆ. ಗೀತೆಯ ಕೊನೆಯಲ್ಲಿ ಉಳಿದ ಎಲ್ಲ ಅಧ್ಯಾಯಗಳಲ್ಲಿ ವಿವರಿಸಿದ ಸಾಧನೆಗಳನ್ನೂ ಮುಗಿಸಿ ಏಕಾಗ್ರವಾದ ಪರಮಭಕ್ತಿಯನ್ನು ಪಡೆದುಕೊಂಡು ಪರಿಪಕ್ವವಾದ ಜ್ಞಾನವನ್ನು ಪಡೆದವರು ಮಾತ್ರ ತಮ್ಮೆಲ್ಲ ಕರ್ತವ್ಯ ಕರ್ಮಗಳನ್ನು ಮಾಡಬಹುದು.
ಪರಮಾತ್ಮನಲ್ಲಿ ಶರಣಾಗತರಾಗುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಈ ಸ್ಥಿತಿಯನ್ನು ಪಡೆಯಲು ತೀವ್ರವಾದ ಸಾಧನೆಯೂ ಅಗತ್ಯ. ತೀವ್ರವಾದ ಭಕ್ತಿ, ತೀವ್ರವಾದ ಧ್ಯಾನ, ತೀವ್ರವಾದ ಶ್ರದ್ಧೆ, ಜೊತೆಗೆ ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುವುದು, ಇವು ನಿಜಕ್ಕೂ ಎಲ್ಲ ಸಾಧಕರನ್ನು ಪರಮ ಆನಂದದ ಎಡೆಗೆ ಪರಮಾತ್ಮನ ಅನುಗ್ರಹದಿಂದಲೇ ಕೊಂಡೊಯ್ಯುತ್ತದೆ. ಈ ಅಧ್ಯಾಯದಲ್ಲಿ ಅರ್ಜುನನು ಕೃಷ್ಣನಿಗೆ, ಓ ಪ್ರಭುವೆ, ನಿನ್ನ ಇಚ್ಛೆಯೇ ನನ್ನ ಶ್ರೇಯಸ್ಸು ಎಂದು ಹೇಳುವನು. ಸಂಜಯನು ಧೃತರಾಷ್ಟ್ರನಲ್ಲಿ ಪಾಂಡವರ ವಿಜಯವು ನಿಶ್ಚಿತವಾಗಿ ಆಗುವುದೆಂದು ವ್ಯಕ್ತಪಡಿಸುತ್ತಾ ಈ ಅಧ್ಯಾಯದ ಉಪಸಂಹಾರವನ್ನು ಮಾಡುತ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋರ್ಭೂತಿಃ ಧ್ರುವಾನಿ ತಿರ್ಮಮ. ಹೇ ರಾಜ, ಎಲ್ಲಿ ಯೋಗೇಶ್ವರನಾದ ಭಗವಾನ್ ಶ್ರೀಕೃಷ್ಣನಿದ್ದಾನೋ ಮತ್ತು ಎಲ್ಲಿ ಗಾಂಡೀವ ಧನುರ್ಧಾರಿಯಾದ ಅರ್ಜುನನಿದ್ದಾನೋ ಅಲ್ಲಿಯೇ ಶ್ರೀ, ವಿಜಯ, ವಿಭೂತಿ ಮತ್ತು ಅಚಲವಾದ ನೀತಿಯೂ ಇದೆ ಎಂಬುದೇ ನನ್ನ ಮತವಾಗಿದೆ ಎಂದು ಹೇಳುವನು. ಈ ಎಲ್ಲ ಅಂಶಗಳು ಈ ಅಧ್ಯಾಯವನ್ನು ಒಳಗೊಂಡಿದೆ. ಹರಿ ಓಂ ತತ್ಸತ್. ಮಂಗಳದೊಂದಿಗೆ ಮುಗಿಸೋಣ. ಮಂಗಳಾರತಿ ಎತ್ತುವೆ ಬನ್ನಿ ಗೀತಾ ಕೃಷ್ಣನಿಗೆ, ನಾವು ಗೀತಾ ಕೃಷ್ಣನಿಗೆ. ಅನಂತದಿಂದ ಕೂಡಿದ ನಾವು ಗೀತಾ ದೇವಿಗೆ ನಾವೆಲ್ಲ, ಗೀತಾ ಪೂಜೆಯು ನಡೆದ ನಂತರ ಮಂಗಳವೆಂದು ಹಾಡಿದೆವು. ಮಂಗಳಾರತಿ ಎತ್ತುವೆ ಬನ್ನಿ ಗೀತಾ ಕೃಷ್ಣನಿಗೆ, ನಾವು ಗೀತಾ ಕೃಷ್ಣನಿಗೆ. ಚೈತನ್ಯ ರೂಪವು ಕೃಷ್ಣನು ಎಂದು ಪ್ರಕೃತಿ ಮಾತೆಯು ಗೀತೆಯು ಈ ರೂಪವು ಎಂದು ಭಾವನೆ ಮಾಡಿ ಮಂಗಳವೆಂದು ಹಾಡಿದೆವು. ಮಂಗಳಾರತಿ ಎತ್ತುವೆ ಬನ್ನಿ ಗೀತಾ ಕೃಷ್ಣನಿಗೆ, ನಾವು ಗೀತಾ ಕೃಷ್ಣನಿಗೆ. ಪಾರ್ಥನಿಗೇಳಿದ ಗೀತಾ ತತ್ವವು ಅರಿತೆವು ನಾವು ಕ್ರಮದಿಂದ, ಗೀತೆಯು ಪೇಳಿದ ಪಾರ್ಥ ಸಾರಥಿಗೆ ಮಂಗಳವೆಂದು ಹಾಡಿದೆವು. ಮಂಗಳಾರತಿ ಎತ್ತುವೆ ಬನ್ನಿ ಗೀತಾ ಕೃಷ್ಣನಿಗೆ, ನಾವು ಗೀತಾ ಕೃಷ್ಣನಿಗೆ. ಸದಾನಂದ ಗುರು ವೆಂಕಟಾಚಲರಿಗೆ ಗೀತಾ ಕೃಷ್ಣನ ಕೃಪೆ ಇರಲಿ. ಸ್ವಸ್ವರೂಪವನ್ನು ತಿಳಿದಾದಿಲಕ್ಷ್ಮಿಗೆ ಮಂಗಳವೆಂದು ಹಾಡಿದೆವು. ಮಂಗಳಾರತಿ ಎತ್ತುವೆ ಬನ್ನಿ ಗೀತಾ ಕೃಷ್ಣನಿಗೆ, ನಾವು ಗೀತಾ ಕೃಷ್ಣನಿಗೆ. हरि ओम तत्सत। श्री कृष्ण भगवान की जय, गीता माता की जय, श्रीमद् भगवद गीता ग्रंथ महाराज की जय। श्री कृष्ण परब्रह्मणार्पणमस्तु। शुभं भवत्। कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीकृष्ण परब्रह्मणार्पणमस्तु। शुभं भवत्।